ಆರ್ತಿ, ನಿನಗೇನಾಯ್ತು ಅಂತ ಎಲ್ಲರೂ ಮುಂದೆ ಹೇಳು. ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ನೀನೇನೋ ಮಾಡ್ಕೊಂಡ್ರೆ ಅದಕ್ಕೆ ನಾನು ಬಯಸ್ಕೋಬೇಕಾ? ಇದ್ಯಾವ ಕರ್ಮ ನನಗೆ? ನಿನಗೇನಾದ್ರೂ ಹುಚ್ಚಿಡ್ದಿದ್ರೆ ಅದನ್ನು ಹೇಳ್ಬಿಡು. ಸುಮ್ಮನೆ ಯಾಕೆ ನಮ್ಗಳಿಗೆಲ್ಲ ತೊಂದರೆ ಕೊಡ್ತಾ ಇದೆಯಾ? ರಾಣಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಹುಚ್ಚಿಡ್ದಿರೋದು ಆರ್ತಿಗಲ್ಲ, ನಿನಗೆ. ನನಗೆ ಹುಚ್ಚಿಡ್ದಿದ್ಯಾ? ಯಾರಿಗೆ ಹುಚ್ಚಿಡ್ದಿದೆ ಅಂತ ಈಗ ತೋರಿಸ್ತೀನಿ. ತಪ್ಪು ಮಾಡದೇ ಇರೋರ ಮೇಲೆ ಆಪಾದನೆ ಹೊರಿಸೋದಲ್ಲ. ಹುಚ್ಚು ಯಾರಿಗಿಡ್ದಿದೆ, ಯಾರು ಹುಚ್ಚಾಟ ಆಡ್ತಿದ್ದಾರೆ ಅಂತ ಇಲ್ಲಿ ನೋಡಿ. ನನ್ನ ಕಣ್ಣಿನ ಪಟ್ಟಿ ತೆಗ್ದ್ಬಿಡ್ತೀನಿ ನೋಡು. ಈ ಮನೆಯಲ್ಲಿ ಇನ್ನೂ ಎಷ್ಟು ಜನನ ಬಲಿ ತಗೋಬೇಕು ಅನ್ಕೊಂಡಿದ್ಯಾ? ಇಡೀ ಮನೆನ ಸ್ಮಶಾನ ಮಾಡ್ಬೇಕು ಅಂತ ಹೊರಟಿದ್ಯಾ? ಅವತ್ತೇ ಎಚ್ಚೆತ್ಕೋಬೇಕಾಗಿತ್ತು ಕಣೋ. ನಿನ್ ಮೇಲಿನ ವಾತ್ಸಲ್ಯ ನನ್ನನ್ನ ಕುರುಡಿ ಮಾಡ್ಬಿಡ್ತು. ನೀನು ಸುಳ್ಳುಗಾರ, ಮೋಸ್ಕಾರ. ನಿನಗೆ ಹೃದಯ ಅನ್ನೋದೇ ಇಲ್ಲ. ಅತ್ತಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡ್ತಿದ್ದನ್ನ ನಾನು ನೋಡಿದ್ದೀನಿ. ಅವ್ರಿಗೆ ಹುಚ್ಚಿಡ್ದು ಈ ರೀತಿ ಮಾಡಿದ್ದಲ್ಲ. ಏನೋ ಪ್ರಯೋಗ ಮಾಡಕ್ ಹೋಗಿ ಈ ರೀತಿ ಆಗಿದೆ ಅಷ್ಟೇಮ್ಮ. ಅದೇನು ಪ್ರಯೋಗ ಆರ್ತಿ? ಅದೇನು ಅಂತ ಹೇಳ್ಬಿಡು. ನಾನೇ ನಿನ್ನ ಮೇಲೆ ತಪ್ಪು ತಿಳ್ಕೊಂಡಿದ್ರೆ ಎಲ್ಲರೂ ಮುಂದೆ ಕ್ಷಮೆ ಕೇಳ್ಬಿಡ್ತೀನಿ. ಹೇಳಿ ಅದಕ್ಕೆ, ನೀವು ಓದ್ತಾ ಇದ್ದಿದ್ದ ಪುಸ್ತಕದ ಬಗ್ಗೆ ಹೇಳಿ. ಅವಳ ಹತ್ರ ಉತ್ತರ ಇಲ್ಲ ಕಡೆ. ಆರ್ತಿ ಅಶೋಕ್ ಚೆನ್ನಾಗಿರ್ಲಿ, ಅವ್ರ ಜೀವನ ಸರಿ ಹೋಗ್ಲಿ ಅಂತ ದಿನ ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಅಶೋಕ್ ದಿನದಿಂದ ದಿನಕ್ಕೆ ಚೇತರಿಸ್ಕೊಳ್ತಾ ಇರೋದು ನೋಡಿ ಖುಷಿ ಪಡ್ತಾ ಇದ್ದೀನಿ. ಇವತ್ತು ನಡೆದಿದ್ದು ನೋಡಿ ನನಗೆ ಶಾಕ್ ಆಗೋಯ್ತು. ಆರ್ತಿ ಒಬ್ಳೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡ್ತಾ ಇದ್ಲು. ಏನು ಮಾತಾಡದೇ ಇರೋ ಅಶೋಕ್ಗೆ ಬೈತಾ ಇದ್ಲು. ಅವನ ಮೇಲೆ ಚೀರಾಡ್ತಾ ಇದ್ಲು. ಇದನ್ನ ನೋಡ್ತಾ ಇದ್ದ ನನಗೆ ಭಯ ಶುರುವಾಗಿ ಅಲ್ಲಿಂದ ಓಡ್ ಬಂದೆ. ಆದ್ರೆ ಆರ್ತಿ ತಲೆಗೆ ಹೇಗೆ ಪೆಟ್ಟಾಯ್ತೋ ನನಗೆ ಗೊತ್ತಿಲ್ಲ. ಆರ್ತಿ ಯಾಕೆ ಈ ರೀತಿ ನಡ್ಕೋತಾ ಇದ್ದಾಳೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನನ್ನನ್ನು ಕ್ಷಮಿಸು ಆರ್ತಿ. ನಿನ್ನ ವರ್ತನೆಯಿಂದ ನನಗೆ ಭಯ ಆಯಿತು. ನಿನ್ನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಎಲ್ರಿಗೂ ಈ ವಿಷಯ ಹೇಳಬೇಕಾಯ್ತು. ಆರ್ತಿ, ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ರಾಣಿ ಕೇಳ್ತಿದ್ದಾಳಲ್ವಾ, ಏನು ಅಂತ ಹೇಳು. ಮೆಟ್ಲು ಜಾರಿ ಕೆಳಗೆ ಬಿದ್ಬಿಟ್ಟೆ ಮಾವ. ಅಲ್ಲಮ್ಮ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದು ಅಶೋಕನ್ ಬೈದಿದ್ದು. ಏನಾದರೂ ಮಾತಾಡು ಆರ್ತಿ. ನೀನು ಹೀಗೆ ಸುಮ್ಮನೆ ಇದ್ರೆ ನಾವು ಏನು ಅಂತ ಅಂದ್ಕೋಬೇಕು? ನೀನು ಹೀಗೆಲ್ಲ ಬಿಹೇವ್ ಮಾಡಿದೀಯ ಅಂದರೆ ನಮಗೂ ಭಯ ಆಗುತ್ತೆ. ನೋಡಿದ್ರಾ? ಗೊತ್ತಾಯ್ತಾ ಯಾರ್ಯಾರು ಹೇಗೆ ಅಂತ ಅರ್ಥ ಆಯ್ತಾ? ಆರ್ತಿನ ಹೀಗೆ ಬಿಟ್ರೆ ಅಶೋಕ್ ಪ್ರಾಣ ತೆಗೆದು ಬಿಡ್ತಾಳಷ್ಟೇ. ಏನು ನಡೀತಾ ಇದೆ ಅಮ್ಮೋರೆ? ಇದೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬ ಗಾಬರಿ ಆಗ್ತಾಯಿದೆ. ಗುಟ್ಟಾಗಿ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗೋದು ಬೇಡ.
ಏನು ನಡೀತಾ ಇದೆ ಅಂತ ದಯವಿಟ್ಟು ಹೇಳಿ. ದಯವಿಟ್ಟು ನನ್ನನ್ನೇನು ಕೇಳಬೇಡ ಮಾತಂಗಿ. ಏನು ಕೇಳಬೇಡ ಅನ್ನೋದ್ರಲ್ಲೇ ದೊಡ್ಡ ವಿಷಯ ಅಡಗಿದೆ ಅನ್ನಿಸ್ತಾ ಇದೆ. ನೀನೇನಾದರೂ ತಿಳ್ಕೊ. ನಾನು ಏನಿದ್ರು ನೇರವಾಗಿ ಕೇಳೋಳು ಹೇಳೋಳು. ನನಗೇನು ಬೇಕೋ ನಾನು ತಿಳ್ಕೊಳಕ್ಕೆ ನನಗೆ ಬರೋದಿಲ್ಲ. ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನಿನ್ನ ಪಾಡಿಗೆ ನೀನು ಆರಾಮಾಗಿರು. ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಏನು ಮುಚ್ಚಿಡ್ತಿದ್ದೀನಿ? ಅದನ್ನು ನೀವೇ ಹೇಳಿ ಅಮ್ಮೋರೆ. ಮುಚ್ಚಿಡ್ತಿದ್ದೀನಿ ಅಂತ ನೀನೇ ಹೇಳ್ತಿರೋದು, ಅದೇನು ಅಂತನೂ ನೀನೇ ಹೇಳ್ಬಿಡು. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲ ಅಂದರೆ ವಿಷಯ ಏನೂ ಇಲ್ಲ ಅಂತ ಅರ್ಥ. ಈ ಏಟ್ ನೋಡಿದ್ರೆ ನೀವು ಬಿದ್ದು ಮಾಡ್ಕೊಂಡಿರೋದಲ್ಲ ಅನ್ನಿಸ್ತದೆ. ಯಾರೋ ಹೊಡೆದು ನಿಮಗೆ ಪೆಟ್ಟು ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಯಾರು? ತರ್ಕ ಬೇಡ ಅಮ್ಮೋರೆ. ತರ್ಕ ಮಾಡ್ತಿರೋದು ನಾನಲ್ಲ, ನೀನು. ನೋಡಿ, ಹೀಗೆಲ್ಲ ಉತ್ತರ ಕೊಟ್ಟು ತಪ್ಪಿಸ್ಕೋಬೋದು ಅಂದ್ಕೋಬೇಡಿ. ದಯವಿಟ್ಟು ಅದೇನು ಅಂತ ಹೇಳಿ. ರಾಣಿ ಅತ್ತೆ ನೋಡಿದ್ರೆ ಸುಮ್ಮನೆ ಬೈಸ್ಕೋತೀಯ. ನಿನ್ನನ್ನು ಯಾರು ಏನು ಅನ್ಬಾರ್ದು ಅಂತ ಇದ್ರೆ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು. ಅಮ್ಮೋರೆ, ಅಮ್ಮೋರೆ, ಏನೇ ಹೇಳಿ, ನೀವು ಮಾತ್ರ ಸೂಪರ್. ಹಾರರ್ ಸ್ಟೋರಿಗೆ ನೀವೇ ಬೆಸ್ಟ್ ಕ್ಯಾಮರಾ ವುಮನ್. ಅಲ್ಲ, ಆ ಆರತಿನ ಹೇಗೋ ಫಾಲೋ ಮಾಡಿಕೊಂಡು ಎಲ್ಲ ಶೂಟ್ ಮಾಡಿಬಿಟ್ಟಿದ್ದೀರಾ. ಶೂಟ್ ಮಾಡೋದು ಹಾಗಿರಲಿ, ಎಡಿಟ್ ಬೇರೆ ಮಾಡಿದ್ದೀರಾ. ಎಲ್ಲ ಸರಿ. ಆರತಿ ಒಬ್ಬಳೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾಕೆ ಓಡಾಡ್ತಾ ಇದ್ಲು? ಅಮ್ಮ ಮಗ ಇಬ್ಬರು ಕಣ್ಣ ಮುಚ್ಚಾಲೆ ಆಟ ಆಡ್ತಾಯಿದ್ರು. ನನ್ನ ಕೈಗೆ ಸರಿಯಾಗಿ ಸಿಕ್ಕಾಕೊಂಡ್ಲು. ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು ಅಂದರೆ, ನಾನು ಅವಳ ಆಟನ ಶೂಟ್ ಮಾಡಿದ್ದು, ಚಿರು ಅವಳಿಗೆ ಹೊಡೆದಿದ್ದು, ಇಂದ್ರಪ್ರಸಾದ್ ನನಗೆ ಬೈದಿದ್ದು, ನಾನು ತಂದು ವಿಡಿಯೋನ ತೋರಿಸಿದ್ದು, ಅದನ್ನು ಎಲ್ಲರೂ ನಂಬಿದ್ದು. ಅಬ್ಬಾ, ಎಲ್ಲ ಒಂಥರ ರಸಮಯವಾಗಿರೋ ಕತೆ. ಅಲ್ಲ, ಆರತಿನ ಕಂಡ್ರೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಚಿರು ನಿಜವಾಗ್ಲೂ ಅಮ್ಮನಿಗೆ ಹೊಡೆದ್ಬಿಟ್ನಾ? ಜೇಜಮ್ಮ ಹೇಳಿದ್ದು ನಿಜ. ಚಿರು ಬೆಳೆದು ಬಲಿಷ್ಠನಾಗಿದ್ದಾನೆ. ಅವನ್ನ ತಡೆಯೋದಕ್ಕೆ ಯಾರಿಂದನೂ ಆಗಲ್ವಂತೆ. ಅವ್ನು ಯಾರಿಗೂ ಹೆದರೋದಿಲ್ವಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ನು ನಿಜವಾಗ್ಲೂ ಸ್ಟ್ರಾಂಗ್ ಆಗಿದ್ದಾನೆ ಅನಿಸುತ್ತೆ. ಕೋಪದಲ್ಲಿ ಒಂದು ವಸ್ತು ತೆಗೆದು ಎಸ್ದ. ಅದು ಆರತಿ ತಲೆಗೆ ಬಡಿತು. ಇಷ್ಟಕ್ಕೆಲ್ಲ ಆರತಿನ ಹುಚ್ಚಿ ಅಂತ ಬಿಂಬಿಸೋಕೆ ಆಗಲ್ವೇನೋ ಅಂತ ನನಗನ್ನಿಸ್ತಾ ಇದೆ. ಮನೆಯವರೆಲ್ಲ ಇನ್ನೂ ಗೊಂದಲದಲ್ಲೇ ಇದ್ದಾರೆ. ವೆಯ್ಟ್ ಮಾಡಿ ಕೃಪಾಕರ್, ಪಿಕ್ಚರ್ ಅಭಿ ಬಾಕಿ ಹೇ. ದೊಡ್ಡ ದೊಡ್ಡ ಡ್ರಾಮಾಗಳು ಮುಂದೆ ಇವೆ. ಮತ್ತೇನು ಪ್ಲ್ಯಾನ್ ಮಾಡಿದ್ದೀರಾ? ಅವಳನ್ನ ಫಾಲೋ ಮಾಡ್ತೀನಿ. ರೆಡ್ ಹ್ಯಾಂಡಾಗಿ ಎಲ್ಲರ ಮುಂದೆ ತಗಲಾಕ್ತೀನಿ. ಆಮೇಲೆ ನೋಡಿ ಆರತಿ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಅದಾದ ಮೇಲೆ ಇನ್ನೂ ಒಂದು ಪ್ಲ್ಯಾನ್ ಇದೆ. ಏನು? ಆರತಿನ ಹುಚ್ಚಿ ಮಾಡ್ತೀನಿ. ಅಶೋಕ್ನಿಂದ ಅವಳನ್ನ ದೂರ ಮಾಡಿದ್ಮೇಲೆ ಜೇಜಮ್ಮ ಹೇಳ್ದಂಗೆ ಮಾಡ್ತೀನಿ. ಜೇಜಮ್ಮ ಏನು ಹೇಳಿದ್ದಾರೆ? ಇಷ್ಟೊಂದೆಲ್ಲ ವಿಷಯಗಳಿದೆಯಾ? ಅಲ್ಲ, ಈ ಮಾಟ ಮಂತ್ರ ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಆಗತ್ತೆ. ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ಅಶೋಕ್ ಸಾಯ್ಬೇಕು. ಅದು ಚಿರುನೇ ಮಾಡ್ದ ಅಂತ ಆಗಬೇಕು. ಅದನ್ನು ಯಾರು ಹೇಳ್ತಾರೆ? ನಾನು. ಚಿರು ವಿಚಾರ ನೀವು ಹೇಳ್ತೀರಾ? ಅದ್ಯಾಕೆ ಅಷ್ಟೊಂದು ಶಾಕ್ ಆಗ್ತಾ ಇದ್ದೀರಾ? ಇನ್ನೂ ಎಷ್ಟು ದಿನ ಅಂತ ಕಾಯೋದಕ್ಕಾಗತ್ತೆ? ಅಶೋಕ್ ಸಾಯ್ತಿದ್ದ ಹಾಗೆ ಚಿರುನ ಕರ್ಕೊಂಡು ಬಂದಿದ್ದು ಆರ್ತಿನೇ. ಅಶೋಕ್ ಸಾವಿಗೆ ಆರ್ತಿನೇ ಕಾರಣ ಅಂತ ಎಲ್ಲರ ಮುಂದೆ ಹೇಳ್ತೀನಿ. ಆರ್ತಿನ ಈ ಮನೆಯಿಂದ ಆಚೆ ತಳ್ತೀನಿ. ಆಗ ನಮ್ಮ ದಾರಿ ಸುಗಮ. ಕೇಳೋಕ್ಕೆ ಒಂಥರ ಭಯಂಕರವಾಗಿದೆ. ಹೌದು, ಈ ಮಂತ್ರ ತಂತ್ರ ಎಲ್ಲ ಯಾವಾಗಿಂದ ಶುರು ಆಗುತ್ತೆ? ಇವತ್ತು ರಾತ್ರಿನೇ. ಅದಕ್ಕೂ ಮುಂಚೆ ನೀವೊಂದು ಕೆಲಸ ಮಾಡಬೇಕು. ಏನದು?
ಇಂದ್ರ ಪ್ರಸಾದ್ಗೆ ನೀವು ಸ್ವಲ್ಪ ತಲೆ ಕೆಡಿಸ್ಬೇಕು. ಮಾವ, ನನಗೆ ಯಾಕೋ ಆರತಿನ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಯಾಕೆ ಕೃಪಾಕರ್? ಆರತಿ ಹಾಗಾಡ್ತಿದ್ದಾಳಂತನಾ? ಹೌದು ಮಾವ, ನನಗನ್ಸುತ್ತೆ ಆರತಿಗೆ ನಿಜವಾಗ್ಲೂ ಹುಚ್ಚು ಹಿಡ್ದಿರ್ಬೋದಾ ಅಂತ. ಅಲ್ಲ ಮಾವ, ನಾನು ಹೀಗೆ ಹೇಳಿದೆ ಅಂತ ನೀವು ಬೇಜಾರಾಗಬೇಡಿ. ಬೇಜಾರು ಪ್ರಶ್ನೆ ಬರೋದೇ ಇಲ್ಲ ಕೃಪಾಕರ್. ನಿಮಗೂ ಹಾಗೆ ಅನ್ಸೋಕೆ ಶುರುವಾಯ್ತಾ? ಹೌದು ಮಾವ, ರಾಣಿ ಅತ್ತೆ ಹೇಳಿದಾಗ ಮೊದಲು ನಾನು ನಂಬಿರಲಿಲ್ಲ. ಆದರೆ ಅವರು ತೋರಿಸಿದ ವಿಡಿಯೋ ನೋಡಿದ ಮೇಲೆ ಕನ್ಫರ್ಮ್ ಆಯಿತು. ಅವ ಯಾಕೋ ಈ ಮನೇಲಿರೋಕ್ಕೆ ನನಗೂ ಭಯ ಆಗ್ತಾ ಇದೆ. ಅವಳಿಂದಾಗಿ ಈ ಮನೇಲಿ ಯಾರಿಗಾದರೂ ಏನಾದರೂ ತೊಂದರೆ ಆದರೆ ಏನು ಮಾಡೋದು? ನನಗನ್ಸುತ್ತೆ ಯಾವುದಕ್ಕೂ ಒಂದ್ಸಲ ಅವಳನ್ನ ಸೈಕಿಯಾಟ್ರಿಸ್ಟ್ ಹತ್ರ ಟೆಸ್ಟ್ ಮಾಡಿಸೋದು ಒಳ್ಳೇದು ಅಂತ. ಹಾಗಾದ್ರೆ ಕೃಪಾಕರ್, ಆರ್ತಿಗೆ ಹುಚ್ಚಿಡ್ದಿದೆ ಅಂತ ಕನ್ಫರ್ಮ್ ಆಗಿ ಹೇಳ್ತಿದ್ದೀರಾ? ನನಗೆ ಯಾಕೋ ಹಾಗೆ ಅನಿಸ್ತಿದೆ ಮಾವ. ಅವತ್ತು ಶ್ರಾದ್ದ ನಿಲ್ಲಿಸ್ಬೇಕಾದ್ರೂ ಹಾಗೆ ಆಡಿದ್ಲು. ಆಮೇಲೆ ನಾವು ಸರಿ ಹೋದ್ಲು ಅನ್ನೋಷ್ಟರಲ್ಲಿ ಮತ್ತೆ ಅದೇ ರೀತಿ ಆಡೋಕೆ ಶುರು ಮಾಡಿದ್ದಾಳೆ. ಭಾವ, ದಯವಿಟ್ಟು ಅತ್ತಿಗೆಗೆ ಹುಚ್ಚಿಡ್ದಿದೆ ಅಂತ ಮಾತ್ರ ಹೇಳಬೇಡಿ. ಅವ್ರಿಗೇನೂ ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಅವಳಿಗೆ ಹುಚ್ಚು ಹಿಡಿದಿದೆ ಅಂತ ಹೇಳೋಕೆ ನನ್ನ ಮನಸ್ಸಿಗೂ ಹಿಂಸೆ ಆಗ್ತಾ ಇದೆ ವೇದ. ಆದರೆ ಏನು ಮಾಡೋದು, ಅವಳು ನಮ್ಮನೆ ಮಗಳಲ್ವಾ, ಅವಳನ್ನ ನಾವು ತಾನೇ ಕೇರ್ ತಗೋಬೇಕು. ಸಾರಿ ಮಮ್ಮಿ, ನನ್ನಿಂದನೇ ಹೀಗೆಲ್ಲ ಆಗಿದ್ದು. ನಾನೇನು ಬೇಕು ಅಂತ ಹೊಡಿಲಿಲ್ಲ. ನಿನಗೆ ನೋವಾದರೆ ನನಗೂ ನೋವಾಗತ್ತೆ ಮಮ್ಮಿ. ನೀನಂದ್ರೆ ನನಗೆ ತುಂಬ ಇಷ್ಟ, ಅದಕ್ಕೆ ನಿನ್ನ ಜೊತೆಗೆ ಇರಬೇಕು ಅಂತ ನಾನು ಓಡ್ ಬಂದಿದ್ದು. ಸಾರಿ ಮಮ್ಮಿ. ಚಿರು, ಏನು ಮಾಡ್ತಿದ್ಯಾ ಚಿರು? ಎಷ್ಟು ತಾಯಿನೇ ಸಾಯಿಸೋಕ್ ನೋಡ್ತಿದ್ಯಾ? ಪಾಪಿ. ಇಲ್ಲ ಮಮ್ಮಿ, ಇಲ್ಲ. ಮಾತಾಡ್ಬೇಡ ನೀನು. ಒಂದೇ ಒಂದು ಮಾತು ಕೂಡ ನಿನ್ನ ಬಾಯಲ್ಲಿ ಬರ್ಕೊಡ್ದು. ನನ್ನನ್ನು ಹೊಡೆದು ಮಾವನ ರೂಮಿನ ಮುಂದೆ ಯಾಕೋ ಮಲಗಿಸಿದ್ದೆ? ಮನೆಯವ್ರಿಗೆ ಉತ್ತರ ಕೊಡೋಕ್ಕಾಗದೆ ಒದ್ದಾಡ್ತಿದ್ದೀನಿ, ಗೊತ್ತಾ ನಿನಗೆ? ನಿನ್ನಿಂದ ನಾನು ಹುಚ್ಚಿ ಪಟ್ಟ ಕಟ್ಕೋಬೇಕಾಗಿದೆ. ಎಲ್ಲರೂ ನನ್ನನ್ನು ಹುಚ್ಚಿ ಅಂತ ತಿಳ್ಕೊಂಡಿದ್ದಾರೆ. ನಾನೇನು ಮಾಡಿಲ್ಲ ಮಮ್ಮಿ, ನಾನೇನು ಮಾಡಿಲ್ಲ. ನೀನು ಮಾಡಿದೆ ಇಷ್ಟೆಲ್ಲ ಆಗೋಯ್ತಾ? ನೀನು ಒಳ್ಳೆಯವನಾಗಿದ್ರೆ ನಾನು ಹೇಳೋ ಪ್ರತಿಯೊಂದು ಮಾತನ್ನು ನೀನು ಕೇಳಬೇಕಾಗಿತ್ತು. ನಾನು ಕರ್ಕೊಂಡು ಬಂದಿದ್ದು ಮಗನಲ್ಲ ಕಣೋ, ಶತ್ರುನ. ಇದನ್ನೆಲ್ಲ ನಿನ್ನಿಂದ ಅನುಭವಿಸ್ತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನಾನು ಇನ್ನೂ ಏನು ನೋಡಬೇಕು ಅಂತ ನನ್ನನ್ನು ಬದುಕಿಸಿದ್ಯಾ? ನನ್ನ ಗಂಡನ, ನನ್ನ ಮಗಳನ್ನ ಯಾಕೋ ಉಳಿಸಿದ್ಯಾ? ಎಲ್ರೂ ಬಲಿ ತಗೊಂಡ್ಬಿಡು, ಆಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸಾಯ್ಸು ಸಾಯ್ಸು ಸಾಯ್ಸು. ಬೇಡ ಮಮ್ಮಿ, ನೀನು ಹಿಂಗೆಲ್ಲ ಮಾತಾಡಬೇಡ. ನೀನು ಸಾಯ್ಬಾರ್ದು, ನೀನು ಬದುಕಿರ್ಬೇಕು. ಯಾವುದಕ್ಕೋಸ್ಕರ ಬದುಕಿರ್ಬೇಕು? ಯಾವ ಸಂತೋಷಕ್ಕೋಸ್ಕರ ಬದುಕಿರ್ಬೇಕು ನಾನು? ಈ ಕಡೆ ಸಾಯೋಕ್ಕೂ ಬಿಡದೆ, ಬದುಕೋಕ್ಕೂ ಬಿಡದೆ ಅರೇ ಜೀವ ಮಾಡಿದ್ಯಾ? ನೀನು ಯಾವತ್ತಿದ್ರೂ ಅಶೋಕ್ ಅವ್ರನ್ನ ಬಲಿ ತಗೊಂಡೇ ತಗೋತೀಯ ಅಲ್ವಾ?
ನನ್ನ ಕಣ್ಮುಂದೆ ನನ್ನ ಗಂಡ ಸಾಯೋದನ್ನ ನೋಡೋದಕ್ಕಿಂತ ನಾನೇ ಸತ್ರೆ ಒಳ್ಳೇದು. ನೀನು ಕರ್ಕೊಂಡು ಬಂದ ತಪ್ಪಿಗೆ ನೀನೇ ನನ್ನ ಕೈಯಾರೆ ಸಾಯಿಸ್ಬಿಡು. ಯಾಕೋ ಸುಮ್ಮನೆ ಇದೆಯಾ? ಸಾಯಿಸು ಸಾಯಿಸು. ಯಾಕೆ ಸುಮ್ಮನೆ ಇದೆಯಾ? ಕೊಂದ್ಬಿಡ ನನ್ನನ್ನ. ಅಯ್ಯೋ 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 ಆರ್ತಿ, ಏನ್ ಮಾಡ್ತಿದ್ಯಾ ನೀನು? ಯಾಕೆ ಅವ್ನ ಕತ್ತಿನ ಪಟ್ಟೆ ಹಿಡ್ಕೊಂಡಿದ್ಯಾ? ಅವನೇನು ಮಾಡ್ಬೇಡ್ವೆ ಆರ್ತಿ, ಈಗಾಗಲೇ ಅವ್ನು ವೀಕ್ ಆಗೋಗಿದ್ದಾನೆ. ಅವನ್ನ ಸಾಯಿಸ್ಬೇಡ, ಬಿಟ್ಬಿಡು ಪ್ಲೀಸ್. ಅತ್ತೆ ಅದು ಆಯ್ತು ಆಯ್ತು ಆರ್ತಿ, ಬಾಯ್ ಕೂತ್ಕೋ ಬಾ. ಅತ್ತೆ ಹಾಗಲ್ಲ, ನನ್ನ ಮಾತು ಕೇಳಿ. ಕೇಳ್ತೀನಮ್ಮ, ನಿಧಾನವಾಗಿ ಮಾತಾಡೋಣ, ಸಮಾಧಾನ ಮಾಡ್ಕೊ. ಮೊದಲು ನೀನು ಕೂತ್ಕೋ ಬಾಯ್ಲಿ. ಮಾವ ಅದೇನಾಯ್ತು ಅಂದರೆ ಗೊತ್ತಾಯ್ತು ಬಿಡಮ್ಮ, ನಾನೇ ನನ್ನ ಕಣ್ಣಾರೆ ನೋಡ್ದಲ್ಲ. ಮಾವ ನೀವು ನೋಡಿದ್ದು ನೀನೇನು ಮಾತಾಡೋದು ಬೇಡಮ್ಮ. ಒಂದ್ಸರ್ತಿ ನಮ್ಮ ಅಶೋಕನ್ ನೋಡು. ಹೀಗೆಲ್ಲ ನಡ್ಕೊಳಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತಮ್ಮ? ನೋಡು ನಮ್ಮ ಅಶೋಕನ, ಜೀವಂತ ಹೆಣ ಆಗಿದ್ದಾನೆ. ಕೂತಲ್ಲೇ ಕೂರ್ತಾನೆ, ನಿಂತಲ್ಲೇ ನಿಲ್ತಾನೆ. ಯಾಕೆ ಅವನ ಮೇಲೆ ಇಷ್ಟು ಕೋಪ ತೋರಿಸ್ತಿದ್ಯಾ? ಮಾವ ನನ್ನ ಮಾತು ಕೇಳಿ. ನಮ್ಮ ಅಶೋಕನಂತವನು ನಿನಗೆ ಗಂಡನಾಗಿ ಸಿಕ್ಕಿರೋದು ಒಂದು ವರ. ಅಂಥವನ್ನ ಸಾಯಿಸಿ ಏನು ಸಾಧನೆ ಮಾಡಕ್ ಹೊರಟಿದ್ಯಾ ನೀನು? ಅಶೋಕ ಈ ಸ್ಥಿತಿ ತಲುಪ್ದಾಗಿಂದ ನಮ್ಮನೆ ನಗುನೇ ಕಳ್ಕೊಂಡಿದೆ. ಇನ್ನಿ ನಮ್ಮನ್ನ ಸಾಯಿಸ್ಬಿಟ್ರೆ ನಮ್ಮನೆ ಅನಾಥ ಆಗತ್ತಮ್ಮ. ಈ ಮನೆಯಲ್ಲಿ ಎಲ್ರಿಗಿಂತ ಹೆಚ್ಚಾಗಿ ನಿನ್ನ ನಂಬಿದ್ದೆ, ಗೌರವಿಸಿದ್ದೆ. ಆದ್ರೆ ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ನಿನಗಂಥ ಸಮಸ್ಯೆ ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೋಬೋದಾಗಿತ್ತಲ್ವಾ? ಅವ್ನಿಗೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದಿದ್ರೆ ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದಾಗಿತ್ತಲ್ವಾ? ರಕ್ತದಲ್ಲಿರೋ ಚೈನೆ ನೇಣು ಹಗ್ಗ ಆಗ್ಬಿಟ್ರೆ ಏನಮ್ಮ ಮಾಡೋದು? ಮಾವ ನೀವು ನನ್ನನ್ನು ತಪ್ಪು ತಿಳ್ಕೊತಾ ಇದ್ದೀರಾ. ಸಮಜಾಯಿಷಿ ಕೊಡೋಕೆ ಬರಬೇಡಮ್ಮ. ಬುದ್ಧಿ ಇರೋ ಯಾವ ಹೆಂಗಸು ತನ್ನ ತಾಳಿನ ತಾನೇ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಆದ್ರೆ ನೀನ್ ಆ ಪ್ರಯತ್ನ ಮಾಡ್ತಿದ್ಯಾ ಅಂದ್ರೆ ಮಾವ ನೀವು ನನ್ನನ್ನು ಆರ್ತಿ, ನಮಗೆಲ್ಲ ಅರ್ಥ ಆಗುತ್ತೆ. ನೀನು ಏನೇನೋ ಹೇಳಿ ಅರ್ಥ ಮಾಡ್ಸೋದಕ್ಕೆ ಬರಬೇಡ. ಬಾ ನನ್ನ ಜೊತೆ. ಎಲ್ಲಿಗೆ? ಬಾ ಹೇಳ್ತೀನಿ. ಇಲ್ಲ, ನಾನು ಅಶೋಕ್ ಅವ್ರನ್ನ ಬಿಟ್ಟು ಎಲ್ಗೂ ಬರೋದಿಲ್ಲ. ನಮ್ಮ ಮಾತಿಗೆ ಬೆಲೆ ಕೊಡ್ತೀಯೋ ಇಲ್ವೋ? ಅತ್ತೆ ನನ್ನ ಮಾತು ಕೇಳಿ, ನಂದೇನೂ ತಪ್ಪಿಲ್ಲ. ಅಶೋಕ್ ನನ್ನ ಗಂಡ, ನನ್ನ ಜೀವ. ಅವರನ್ನು ಸಾಯಿಸಿ ನಾನು ಯಾವ ನರಕಕ್ಕೆ ಹೋಗಲಿ? ನೀವನ್ನ ನನ್ನಿಂದ ನಂಬಿಸೋಕ್ಕಾಗ್ತಾ ಇಲ್ಲ. ಅತ್ತೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು ಅಶೋಕ್ ಅವ್ರ ಜೊತೆನೇ ಇರ್ತೀನಿ. ಅಂದರೆ ನಮ್ಮ ಮಾತಿಗೆ ನೀನು ಬೆಲೆ ಕೊಡಲ್ಲ ಅಂತ ಆಯ್ತು. ಹಾಗಲ್ಲ ಅತ್ತೆ, ನಾನು ಸ್ವಲ್ಪ ಮಾತಾಡಬೇಕು ನಿನ್ನ ಜೊತೆ. ಬಾ ಬಾ, ನನ್ನ ಮಾತು ಕೇಳು. ಬಾ ಬಾ. ಮಾವ, ಈಗಲಾದರೂ ನನ್ನ ಮಾತನ್ನು ನಂಬಿದ್ರಲ್ಲ, ಅಷ್ಟು ಸಾಕು ಬಿಡಿ. ಸದ್ಯ ಅಶೋಕ್ ಬದುಕೊಂಬಿಟ್ಟ. ಕಣ್ಣಾರೆ ಕಂಡ ಮೇಲೂ ಅರ್ಥ ಮಾಡ್ಕೊಳಕ್ಕೆ ಇನ್ನೇನು ಉಳಿದಿದೆ? ಇದನ್ನೆಲ್ಲ ನಾನು ಹೇಗೆ ಜೀರ್ಣ ಮಾಡ್ಕೊಳ್ಳಿ? ಬನ್ನಿ ಮಾವ. ಇಲ್ಲ ಕೃಪಾಕರ್, ನಾನು ಬರೋದಿಲ್ಲ. ಆರ್ತಿ ನಮ್ಮ ಅಶೋಕನಿಗೆ ಯಾವ ಟೈಮಲ್ಲಿ ಏನು ಮಾಡ್ತಾಳೋ ನನಗೆ ಭಯ ಆಗ್ತಿದೆ. ನೀವೇನು ಅಂದ್ಕೊಂಡಿದ್ರು ಅದನ್ನು ಮಾಡಿ ಹೋಗಿ. ಅಲ್ಲ ಮಾವ, ನೀವು ಬರೋದಿಲ್ಲ ಅಂದರೆ ಆರತಿ ನಮ್ಮ ಮಾತು ಕೇಳ್ತಾಳ? ನೀವು ಬನ್ನಿ ಬನ್ನಿ ಮಾವ, ಪ್ಲೀಸ್ ಬನ್ನಿ.
ಆರತಿ ಇನ್ಮೇಲೆ ನೀನು ಇಲ್ಲೇ ಇರಬೇಕು. ಇಲ್ಲೇ ಇರಬೇಕು ಅಂದರೆ ಏನರ್ಥ ಅತ್ತೆ? ಅಶೋಕ್ ಸರಿ ಹೋಗೋವರೆಗೂ ಇಲ್ಲ ನೀನು ಸರಿ ಹೋಗೋವರೆಗೂ ನೀನು ಇದೇ ರೂಮಲ್ಲಿರಬೇಕು.